ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಒಂದು ಮುತ್ತಿನ ಕಥೆಯ ಹೇಳಿತು. ಗೈಸ್, ನವೀನು 5:45 ಬರ್ತೀನಿ ಅಂತ ಹೇಳ್ದವನು 6:30 ಆದರೂ ಬಂದಿಲ್ಲ. ಏನಂತಾನೆ, ನಾ 10 ಮಿನಿಟ್ಸ್ ಅಂತ ಹೇಳ್ದ. 6:23 10 ಮಿನಿಟ್ಸ್ ಅಂತ ಹೇಳಿ ಇನ್ನೂ ಬಂದಿಲ್ಲ. ಗೈಸ್, ಏನು ಮಾಡೋದು ಇವನಿಗೆ? ಯಾವಾಗಲೂ ಹಿಂಗೆ ಮಾಡೋದು. ಒಂದು ಟೈಮ್ ಹೇಳಿದ್ರೆ ಅದಕ್ಕೊಂದು ಮಿನಿಮಮ್ 30 to 40 ಮಿನಿಟ್ಸ್ ಎಕ್ಸ್ಟ್ರಾ ಮಾಡ್ತಾನೆ. ನೀವೇನಾದ್ರು ಹೇಳಿ ಗೈಸ್ ಅವನಿಗೆ. ಗೈಸ್, ಆ್ಯಸ್ ಎವ್ರಿ ಟೈಮ್ ಐ ಟೆಲ್, ತಾತಾಟಿಗೆ ಬಂದಿದ್ದೀವಿ ನೋಡಿ. ನಾರ್ಮಲ್ ಗೈಸ್, ನಮ್ಗೆ ವಾರಕ್ಕೆ ಒಂದು 2-3 ಸರಿ ಅದು ಬರ್ತೀವಿ, ಟೀ ಕುಡಿತೀವಿ, ಇಲ್ಲಾಂದರೆ ಜ್ಯೂಸ್ ಗೀಸ್ ಕುಡಿತೀವಿ. ಪಾನಿಪುರಿ ತಿಂತ್ಯಾ? ಇಲ್ಲ ಪಾನಿಪುರಿ ತಿಂತೀವಿ. ನೋಡೋಣ ಏನು ತಿನ್ನೋದು, ತಿನ್ಬಿಟ್ಟು ಏನು ಮಾಡೋದು. ವಡಾಪ ಅಲ್ಲಿ ಹೋಗ್ಬಿಡೋಣ. ಇವ್ರೇನೋ ಇವ್ಯಾಕೆ ತಿನ್ನಬೇಕು ಅಂತ ಹೇಳ್ತಾರೆ. ತಿನ್ಬಿಟ್ಟು ವಡಾಪ ಎಲ್ಲ ತಿನ್ನೋಣ ಇವತ್ತು. ಗೈಸ್, ಫೈನಲಿ ಎಲ್ಲ ಸ್ವಲ್ಪ ಹೊತ್ತು ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ತಿಂದು ಎಲ್ಲ ಎಂಜಾಯ್ ಮಾಡಿ ಇವಾಗ ಮನೆಗೆ ಹೋಗ್ತಾ ಇದ್ವಿ. ಫಸ್ಟು ನವೀನ್ನ ಡ್ರಾಪ್ ಹಾಕೋದು, ಆಮೇಲೆ ಈ ನನ್ನ ಮಗನ ಡ್ರಾಪ್ ಹಾಕಬೇಕು, ನಾನು ಹೋಗ್ಬೇಕು, ಆಮೇಲೆ ನೈಟ್ ಮತ್ತೆ 12 o'clock ಸಿಗ್ತಾ ಇದ್ದೀವಿ. ನೈಟ್ ಏನೋ ಚೆನ್ನೈಗೆ ಹೋಗ್ತಾನೆ ಗೈಸ್. ಏನೋ ನನ್ನ ಮಗ ಚೆನ್ನೈಗೆ ಹೋಗ್ತಾವನೆ, ಅವನ್ನ ಬೇರೆ ಡ್ರಾಪ್ ಹಾಕಕ್ಕೆ ಹೋಗ್ಬೇಕು. ಮಲ್ಕೊಂಡ್ಬಿಡ್ತಿದ್ರೆ ಬರೋಕ್ಕಾಗಲ್ಲ, ಮಲ್ಕೊಂಡಿಲ್ಲ ಅಂದರೆ ಪಕ್ಕ ಹೋಗ್ತೀವಿ. ಯಾಕಂದರೆ ಇವತ್ತು ಮ್ಯಾಚ್ಗೆ ಹೋಗಿದ್ದೆ, ಒಂಥರ ಫುಲ್ ಟಯರ್ಡ್, ಬಿಸಿಲಲ್ಲಿ ಕುತ್ಕೊಂಡ್ಬಿಟ್ಟು. ನೋಡೋಣ, ಅದು ನನ್ನ ಕಾನ್ಷಿಯಸ್ ಮೇಲೆ ಡಿಪೆಂಡ್ ಆಗುತ್ತೆ ಫೋನ್ ಮಾಡಿದಾಗ. ಅಷ್ಟೇ ಗೈಸ್, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಇಲ್ಲ ವಿಡಿಯೋ ಇಷ್ಟ ಆದರೆ ಯಾವತ್ತು ತೆಗಿಯೋದಲ್ಲೇ. ಗೈಸ್, ಗುಡ್ ಈವ್ನಿಂಗ್ ಅಲ್ಲ, ಗುಡ್ ನೈಟ್ ಗೈಸ್. ಇದು ಏನಪ್ಪ ಇಷ್ಟು ನೈಟಲ್ಲಿ ಏನು ಮಾಡ್ತಾವೆ ನೀವು ಅನ್ಕೊಂತ ಇದ್ದೀರಾ? ನೋಡಿ ಅಣ್ಣವರು ಚೆನ್ನೈಗೆ ಹೋಗ್ತಾರೆ ಗೈಸ್. ಇನ್ನೊಂದು ತಿಂಗಳು ಇರಲ್ಲ. ಅವನು ಚೆನ್ನೈಯಲ್ಲೇ ಇದ್ದಿದ್ದು, ಇವಾಗ ಬಂದಿದ್ದ ಒಂದು ವಾರಕ್ಕೆ. ಇವಾಗ ಮತ್ತೆ ಹೋಗ್ತವ್ರು ಅಣ್ಣವರು. ಬರ್ತೀನಿ ಫೆಬ್ರವರಿಗೆ ಬರ್ತೀನಿ. ಇವಾಗ ಫೆಬ್ರವರಿಗೆ ಬರ್ತಾನಂತೆ. ಹೋಗ್ಬಿಟ್ಟು ಡ್ರಾಪ್ ಆಗಿಬಿಟ್ಟು ಬರೋಣ ಪಾಪ ಬಾಯ್ನ. ಅಷ್ಟು ಗೊತ್ತಾ ಟೈಮು 11:15 ಟೈಮು. ಡ್ರಾಪ್ ಆಗಿಬಿಟ್ಟು ಬಂದರೆ ಬಾ. ಇವಾಗಿಂದ 6 to 7 hours ಹೋಗಿ ಚೆನ್ನೈಯಲ್ಲಿ ರೀಚ್ ಆಗಿರ್ತಾನೆ. ಬೆಳಿಗ್ಗೆ 4 ಆಯಿತು. ನೋಡಿ ಗೈಸ್, ಕೆಲಸ ಹುಡ್ಕೋಕೆ ಏನೇನು ಮಾಡ್ತಾನೆ. ಕೆಲಸಗೋಸ್ಕರ ಹೋಗಿರೋದು ಗೈಸ್. ಕೋರ್ಸ್ ಮಾಡ್ತಾವನೆ, ಕೋರ್ಸ್ ಮುಗೀತು, ಇವಾಗ ಕೆಲಸ ಹುಡ್ಕೋಕೆ ಹೋಗ್ತಾನೆ ಚೆನ್ನೈಯಲ್ಲಿ. ಸಿಕ್ಕಿದ ತಕ್ಷಣ ಬರ್ತಾನಂತೆ. ನೋಡೋಣ, ಒಳ್ಳೇದಾಗಿ ಪಾಪ ಹುಡುಗ. ಅಲ್ಲಿ ಸೆಕೆ ಜಾಸ್ತಿ ಗೈಸ್. ಇಲ್ಲಿ ಫುಲ್ ಚಳಿ ಐತೆ. ಯಾವ ಲೆವೆಲ್ಗಂದರೆ ಕಾಲೆಲ್ಲ ಜುಮ್ ಅಂತೈತೆ. ಅಣ್ಣನಿಗೆ ಚೆನ್ನೈಯಲ್ಲಿ ಫುಲ್ ಸೆಕೆ. AC ಹಾಕೊಂಡು ಮಲ್ಕೊಳ್ತೀನಿ ನಾನು. AC ಹಾಕೊಂಡು ಮಲಗ್ತಾನಂತೆ. ನಮಗೆ ಸೆಟ್ ಆಗಲ್ವಲ್ಲ ಅದು. ಏನಪ್ಪ ಹುಡ್ಗ ಹೋಗ್ಲಿ ಗೈಸ್, ನಡ್ಕೊಂಬಿಡಿ, ಇನ್ನೊಂದು ತಿಂಗಳು ಕಾಣಲ್ಲ. ನಮಸ್ಕಾರ ದೇವರು. ಗೈಸ್, ಡೂ ದಿಸ್ ಗೋಯಿಂಗ್ ಗೈಸ್. ಬೈ ಹೇಳ್ಬಿಡ, ಏಯ್ ಬೈ ಹೇಳ್ಬಿಡು. ಬೈ ಹುಷಾರ್. ಅಷ್ಟೇ ಗೈಸ್, ಆಯಿತು. ದೂಧನ ಡ್ರಾಪ್ ಮಾಡಿದ್ದು. ಇವಾಗ ಏನಿದ್ರು ಮನೆಗೆ ಹೋಗಿ ಮಲ್ಕೊಂಬಿಡೋದೆ. ಗುಡ್ ನೈಟ್. ಗುಡ್ ಮಾರ್ನಿಂಗ್ ಗೈಸ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಅಂದರೆ ಇವತ್ತು ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿನ್ನೆ ರಾತ್ರಿ ಇದು ಕಂಟಿನ್ಯೂ ಆಗಿರುತ್ತೆ. ದೂಧ ಚೆನ್ನೈಗೆ ಹೋಗ್ತಾಯಿದ್ದೀರಲ್ಲ, ಇದು ನೆಕ್ಸ್ಟ್ ಡೇ. ಓಕೆನಾ? ಏನಂದರೆ ನಿನ್ನೆ ದೂಧನ ಬಿಟ್ಟು ಬರೋಕ್ಕೆ ಆಲ್ಮೋಸ್ಟ್ 11:30 ಆಯಿತು. 11:30ನಾ 12:15 ಆಯಿತು. ನಿನ್ನೆ ಬಿಟ್ಟು ಇವಾಗ ಬಂದು ಎದ್ದಿದ್ದೀನಿ. ಇವಾಗ ಜಿಮ್ಗೆ ಹೋಗ್ಬೇಕು. ಮಂಡೇ ಎಲ್ಲ ಬ್ಯಾಕ್ ಟು ಡಯಟ್. ಟಿಫನ್ ಮಾಡ್ತಾಯಿದ್ದಾರೆ ನಮ್ಮ. ಬಿಸಿಬೇಳೆ ಬಾತ್ ಮಾಡಬೇಕು, ಅದಕ್ಕೋಸ್ಕರ ಇವಾಗ ಹೋಗಿ ಬಿಸಿಬೇಳೆ ಬಾತ್ ಪೌಡರ್ ಬೇರೆ ತಗೊಂಬರ್ಬೇಕು. ಸೊ ಹಿಂಗಿದೆ. ಬೆಳಗ್ಗೆನೇ ಸ್ವಲ್ಪ ವೆಜಿಟೇಬಲ್ಸ್ ಕೊಟ್ಟಿದ್ದಾರೆ, ಅದು ತಿಂತಾಯಿದ್ದೀನಿ. ತಿಂದ್ಬಿಟ್ಟು ಜಿಮ್ಗೆ ಹೋಗ್ಬಿಟ್ಟು ಮುಂದೆ ಏನು ಕೆಲಸ ಬರುತ್ತೋ ನೋಡಿ ಮಾಡೋಣ. ಅಲ್ಲಿ ತನಕ ಬ್ಲಾಗ್ನ ಕೀಪ್ ವಾಚಿಂಗ್ ಗೈಸ್. ಗುಡ್ ಮಾರ್ನಿಂಗ್ ಗೈಸ್. ಗೋಯಿಂಗ್ ಟು ಜಿಮ್. ಇವತ್ತು ನಮ್ಮಮ್ಮ ಊಟ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಅಡುಗೆ ಮಾಡೋದು, ಅದಕ್ಕೆ ಸ್ವಲ್ಪ ಲೇಟಾಗಿ ಮಾಡ್ಕೊಂಡು ಇವಾಗ ಹೋಗ್ತಾಯಿದ್ದೀನಿ ಜಿಮ್ಗೆ. 12 o'clockಗೆ. ಲೋಹಿತ್ ಆಲ್ರೆಡಿ ಹೋಗ್ಬಿಟ್ಟವನೇ ಜಿಮ್ ಹತ್ರ. ಇವಾಗ ಬೇಗ ಹೋಗಿ ಇವಾಗ ತಿನ್ನಲ್ಲ, ಸ್ವಲ್ಪ ಲೈಟ್ ವರ್ಕೌಟ್ ಮಾಡಬೇಕು. ನೋಡೋಣ, ಹಂಗೇನಾದ್ರು ಹೆವಿ ಇದ್ರೆ ಹೆವಿ ಮಾಡೋಣ, ಇಲ್ಲಾಂದರೆ ಲೇಟಾಗೆ ಮಾಡೋಣ. ಜಿಮ್ಮಲ್ಲಿ ಸಿಗ್ತೀನಿ. ಬಾಯ್ ಗೈಸ್. ಫೈನಲಿ ಜಿಮ್ಮಿಗೆ ಬಂದಿದ್ದೀನಿ. ಏನಿದ್ರು ಇನ್ನು ಚೆಸ್ಟ್ ವರ್ಕೌಟ್ ಇದೆ ಇವತ್ತು, ಚೆಸ್ಟು ಟ್ರೈಸು.
ವರ್ಕೌಟ್ ಮಾಡಿಬಿಟ್ಟು ಮನೆಗೆ ಹೋಗೋದೆ. ಆದರೆ ವರ್ಕೌಟ್ ಮಾಡೋದು ವೀಡಿಯೋ ತೋರಿಸ್ತೀನಿ, ಇಲ್ಲಾಂದರೆ ನವಿಂದು ಗಾಡಿ ಎತ್ಕೊಂಬರ್ಬೇಕು. ಮೊನ್ನೆ ಆ್ಯಕ್ಸಿಡೆಂಟ್ ಆಗಿತ್ತಲ್ಲ, ಅದನ್ನ ಹೋಗಿ ಎತ್ಕೊಂಬಂದು ಮುಂದೇನು ಮಾಡೋದು ನೋಡೋಣ. ನೋಡಿ, ನಿನ್ನ ಹೆಸರು ಲೋಹಿತ್ ಅಂತ ಹೇಳು. ನನಗಲ್ಲ, ಅವ್ರಿಗೆ ಹೇಳು. ಇವನು ನಮ್ಮ ಜಿಮ್ ಪಾರ್ಟ್ನರ್ ಗೈಸ್. ಇವನು ಒಳ್ಳೆ ಬಾಡಿ ಮಾಡೋನೆ. ಮುಂದಕ್ಕೆ ಫ್ರೀ ವರ್ಕೌಟ್ ತಂದು ನೋಡಿ. ಇದು ಕುಡಿದ್ಬಿಟ್ಟು ವರ್ಕೌಟ್ ಸ್ಟಾರ್ಟ್ ಮಾಡೋದೆ. ಇವತ್ತು ಚೆಸ್ಟು, ಟ್ರೈಸು, ಆ್ಯಪ್ಸ್, ಕಾರ್ಡಿಯೋ ಎವ್ರಿಡೇ ಗೈಸ್. ಎಲ್ಲ ವರ್ಕೌಟ್ ಎಲ್ಲ ಆಯಿತು, ಕಾರ್ಡಿಯೋ ಎಲ್ಲ ಮಾಡಿದ್ದಾಯಿತು. ಎಷ್ಟು 3 ಅವರ್ ಮಾಡಿದ್ರು, 3 ಅವರ್ ವರ್ಕೌಟು. ಇವಾಗ ಏನೊಂದು ವಿಷಯ ಅಂದರೆ, ನಾನು ಲೋಹಿತು ಒಂದು ಚಾಲೆಂಜ್ ತಗೊಂಡಿದ್ದೀನಿ. 115 ಡೇಸ್ ಚಾಲೆಂಜ್. ಅದೇನು ಅಂತ ಹೇಳಲ್ಲ, 115 ಡೇಸ್ ಚಾಲೆಂಜು. ನೋಡ್ಕೊಳ್ಳಿ, ಇವಾಗ ಎಷ್ಟು ವೆಯ್ಟ್ ಇದ್ದೀವಿ. 115 ಡೇಸ್ ಆದಮೇಲೆ ಎಷ್ಟು ವೆಯ್ಟ್ ಇರ್ತೀವಿ. 100 ಇಲ್ಲ 150, ಸರಿನಾ? ನೋಡ್ಕೊಳ್ಳಿ, ಇವಾಗ ತೋರಿಸ್ತೀನಿ ವೆಯ್ಟ್ ಎಷ್ಟು, ನಂದೆಷ್ಟು, ಲೋಹಿತದೆಷ್ಟು, ಆಮೇಲೆ ಟ್ರಾನ್ಸ್ಫಾರ್ಮೇಷನ್ ಹೆಂಗಿರುತ್ತೆ. ಒಂದು ಚಾಲೆಂಜ್ ಹಾಕೋಣ, ಆಗುತ್ತೆ ಈಗ ನೋಡೋಣ. ಎಷ್ಟಿದ್ದೀನಿ? 80.15. ಲೋಹಿತ್ ವೆಯ್ಟು ನನಗಿಂತ ಎಕ್ಸಾಕ್ಟಾಗಿ 1 kg ಕಮ್ಮಿ ಇದ್ದಾನೆ. ರೆಡಿ ಫಾರ್ ದ ಚಾಲೆಂಜ್ ಬ್ರದರ್? ಯಾ, ಲೆಟ್ಸ್ ಗೋ ಗೈಸ್. ಮನೆಗೆ ಬಂದೆ ಗೈಸ್, ಕೊನೆಗೂ ಫುಲ್ ಹೆವಿ ವರ್ಕೌಟ್ ಅಂದ್ಕೊಂಡು ಇವತ್ತು ಸಾಯಿಸ್ಬಿಟ್ಟು ಅವನು ಲೋಹಿತ್ ನನ್ನ. ಹೋಗಿ ವರ್ಕೌಟ್ ಮಾಡಿ ಫುಲ್ ಸುಸ್ತಾಗಿ ಚಾಲೆಂಜ್ ಬೇರೆ ತಗೊಂಡಿದ್ದೀವಿ. ಇವಾಗ ಬಾಳೆಕಾಯಿ ತಗೊಂಡು ಮನೆಗೆ ಬಿಡ್ತಾ ಇರೋದು. ಬಾಳೆಕಾಯಲ್ಲಿ ಒಂದು ಒಳ್ಳೆ ಡಿಶ್ ಮಾಡ್ತಾರೆ ನಮ್ಮಮ್ಮ, ಅದಕ್ಕೋಸ್ಕರ ಬಾಳೆಕಾಯಿ ತಂದಿರೋದು. ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು, ಇಲ್ಲ ನವೀನ್ ಬರ್ತಾನೆ, ಒಂದೇನೋ ಗಾಡಿ ಇದಾಗಿದೆಯಲ್ಲ, ಅಲ್ಲಿ ಹೋಗ್ಬೇಕು. ಆಮೇಲೆ ಏನು ಮಾಡೋದು ನೋಡ್ಬೇಕು. ಗೈಸ್, ಗುಡ್ ಈವ್ನಿಂಗ್ ಗೈಸ್. ಸೊ ಜಿಮ್ಮಿಂದ ಎಲ್ಲ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಇನ್ನೇನು ಮಲ್ಕೊಳ್ಳೋಣ ಅಂತ ಹೋದಾಗ ನವೀನ್ ಫೋನ್ ಮಾಡ್ದ, ಬನ್ನಿ ನಾ ಗಾಡಿ ಎತ್ಕೊಂಬರೋಣ ಅಂತ. ಸರಿ ಅಂತ ಬಂದರೆ ಅವ್ರು ಇನ್ನೂ ರೆಡಿನೇ ಮಾಡಿಲ್ಲ, ಏನೂ ಮಾಡಿಲ್ಲ. ಸುಮ್ಮನೆ ಬಿಚ್ಚಿಬಿಟ್ಟು ಮೇಲೆ ಪಟ್ಟಿ ಹೊಡೆದಿಕ್ಕವ್ರೆ. ಅದು ರೆಡಿ ಆಗೋಕ್ಕೆ ನಾಳೆ ಆಗುತ್ತಂತೆ. ಸೊ ನಾಳೆ ಮತ್ತೆ 4 ಗಂಟೆಗೆ ಬಂದು ಮತ್ತೆ ತಗೊಬೇಕು. ಗುದ್ಬಿಡ್ತಾರೆ, ಈ ಥರ ಆಟ ಆಡಿಸ್ತಾರೆ. ಏನು ಮಾಡೋದು, ಗೊತ್ತಿರೋರು 2 ಕಡೆನೂ ಗೊತ್ತಿರೋರು ಅನ್ನೋದಕ್ಕೂ ಅವ್ರಿಗೆ ಏನು ನನಗೇನು ಇದಿಲ್ಲ, ಅಂದರೆ ಕೆಲಸ ಆಗಿಬಿಡ್ಲಿ ಅಂತ ಸುಮ್ಮನೆ ಅಷ್ಟೇ. ನೋಡೋಣ, ಇವಾಗ ಮತ್ತೆ ಬಂದು ಸುಮ್ಮನೆ ವೇಸ್ಟ್ ಆಯಿತು. ಇಲ್ಲಿ ತನಕ ಬಂದು ನಾವೇನಾದರೂ ಅಂದಿದೆ ಟೀಗಿ ಕುಡ್ಕೊಂಡು ಮನೆಗೆ ಹೋಗ್ಬಿಡೋಣ ಅಂತ. ಬಿಯರ್ಡ್ ಏನು ಬಿಯರ್ಡ್? ಟ್ರಿಮ್ಮಿಂಗ್. ಹೌದು ಬಾಯ್ಸ್, ಅಣ್ಣ ಪುಷ್ಪರಾಜ್ ಥರ ಟ್ರಿಮ್ಮಿಂಗ್ ಮಾಡಿಸ್ತಾನಂತೆ. ನೋಡೋಣ ಏನು ಮಾಡ್ತಾನೆ ಅಂತ. ಗೈಸ್, ನವೀನು ಏರ್ ಕಟ್ ಮಾಡ್ಸೋಕೆ ಬಂದವನೇ ಸಲೂನಲ್ಲಿ. ನೋಡಿ, ಇವನಿದ್ರೇ ನವೀನ್ ಏರ್ ಕಟ್ ಮಾಡಿಸೋದು, ನಾನು ಅಷ್ಟೇ ಇವನಿದ್ರೇ ಏರ್ ಕಟ್ ಮಾಡಿಸೋದು. ಭಯ್ಯ ಹಾಯ್ ಬೋಲ್ದೋ ಭಯ್ಯ, तेरा नाम क्या है? ಶೋಯಬ್ ಖಾನ್. ಒಳ್ಳೆ ಮನುಷ್ಯ ಗೈಸ್, ಪಾಪ ಚೆನ್ನಾಗಿ ಮಾತಾಡಿಸ್ತಾನೆ, ಚೆನ್ನಾಗಿ ಏರ್ ಕಟ್ ಮಾಡ್ತಾನೆ. ವರ್ಮಾವಿಗೆ ಬಂದರೆ ಶೋಯಬ್ ಅಂತ ಹೇಳ್ರಿ, ಇಲ್ಲ ನನ್ನ ಹೆಸರು ಹೇಳ್ರಿ, ಚೆನ್ನಾಗಿ ಏರ್ ಕಟ್ ಮಾಡ್ತಾನೆ. ಗೈಸ್, ತಾತಾ ಟೀಗೆ ಬಂದು ಟೀ ಕುಡ್ದು ಜಿಮ್ಮಿಗೆ ಹೋಗ್ಬೇಕಂತ ಅಂದ್ಕೊಂಡ್ರೆ, ಜಿಮ್ಮಿಗೆ ಹೋಗ್ಬೇಕಂತ ಅಂದ್ಕೊಂಡು ವಿಜಯ್ ವೆಯ್ಟ್ ಮಾಡ್ತಾಯಿದ್ದೀನಿ. ನನ್ನ ಮಗ ಇನ್ನೂ ಬಂದಿಲ್ಲ ಗೈಸ್. ಏನು ಮಾಡ್ತೀರಾ ಇವನಿಗೆ? ಹಾಫ್ ಆನ್ ಅವರಿಂದ ತಾತಾ ಟೀ ಹತ್ರ ಕುಂತಿದ್ವಿ, ತಾತಾ ಟೀ ಓನರ್ ಹತ್ರ ಮಾತಾಡ್ತಾ ಇದ್ವಿ, ಎಲ್ಲ ಆಯಿತು, ಇನ್ನೂ ಬಂದಿಲ್ಲ. ಅದಕ್ಕೆ ಸುಮ್ಮನೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮದು ರೆಗ್ಯುಲರ್ ಗೈಸ್ ಇದು. ನಮ್ಗೆ ಯಾವಾಗಲೂ ಹೇಳ್ತೀನಲ್ಲ, ರೆಗ್ಯುಲರ್ ತಾತಾ ಟೀ ಅಂದರೆ ನಮ್ಗೊಂಥರ ಅಂಕಲ್ ಓನರ್ ಕೂಡ ಸಕ್ಕದಾಗಿ ಮಾತಾಡಿಸ್ತಾರೆ, ಫ್ರೆಂಡ್ಲಿಯಾಗೆ ಒಂಥರ ಚೆನ್ನಾಗಿ. ನಂದು ಫಸ್ಟ್ ಅಲ್ಲ, ಸೆಕೆಂಡ್ ವ್ಲಾಗ್ ಅಲ್ಲೇ ಇದೆ, ತಾತಾ ಟೀ ಮಾಡಿರೋದೆ. ಚೆನ್ನಾಗಿ ಮಾತಾಡಿಸ್ತಾರೆ ನಮ್ಮನ್ನೆಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ಅಲ್ಲೇ ಹೋಗ್ಬಿಟ್ರೆ ಒಂದು ಕಮ್ಮಿಯಾದ್ರು ಒಂದು 1 hour, half an hour ಆದರೂ ಕುತ್ಕೊಂತೀವಿ. ನಾವು ಗ್ಯಾಡರ್ ಆಗೋದು ಇಲ್ಲ. ಯಾವಾಗಲೂ ಇವಾಗ ಎಲ್ಲರೂ ಬ್ಯುಸಿ ಆಗಿರೋದ್ರಿಂದ ಯಾರಾದರೂ ಸಿಗ್ಬೇಕಂದಾಗ ತಾತಾ ಟೀ, ಒಂದು ಫೋನ್ ತಾತಾ ಟೀ ಅನ್ನೋದು ಹೋಗ್ಬಿಡೋದು. ಇವಾಗ ಸುಮ್ಮನೆ ಸುತ್ತಾಡ್ತಾ ಇದ್ದೀವಿ ಬಪ್ಪಿ ಬರೋವರೆಗೂ. ಬಂದಾದ್ಮೇಲೆ ಅವನ ಹತ್ರ ಮಾತಾಡ್ಬಿಟ್ಟು ಜಿಮ್ಮಿಗೆ ಬರ್ತೀನಿ ಅಂದ್ಕೊಂಡವನೇ. ಬೆಳಗ್ಗೆ ಹೋಗಿ ಮಾಡಿದ್ನಲ್ಲ, ಮತ್ತೇನಿಗೆ ಹೋಗೋದು ಅಂದ್ಬಿಟ್ಟು ಸುಮ್ಮನೆ ಎಲ್ಲ ಜಾಸ್ತಿ ಅತಿ ಆದರೆ ವಿಷ ಆಗುತ್ತೆ ಅಂದ್ಬಿಟ್ಟು ಇವಾಗ ಹೋಗ್ಬಿಡೋದೆ. ಗೈಸ್, ನಾವು ಹೆಂಗೆ ಅಂದರೆ ಫೋನ್ ಮಾಡ್ತಾರೆ, ಎಲ್ಲಿ ಅಂತ. ಕೆಲಸದಲ್ಲಿ ಇರ್ತಾರೆ, ಇಲ್ಲ ಸ್ವಲ್ಪ ಜನ ಮನೇಲಿ ಇರ್ತಾರೆ, ಸ್ವಲ್ಪ ಜನ ಬಿಸ್ನೆಸ್ಸಲ್ಲಿ ಇರ್ತಾರೆ. ನಾವು ಹೇಳ್ತೀವಿ ಬರ್ತೀಯಾ ತಾತಾ ಟೀ ಅಷ್ಟೇ. ವಿತಿನ್ 20 to 25 ಮಿನಿಟ್ಸಲ್ಲಿ ಎಲ್ಲ ಬಾಯ್ಸ್ ಗ್ಯಾದರ್ ಆಗಿಬಿಟ್ಟಿರ್ತೀವಿ ತಾತಾ ಟೀ ಹತ್ರ. ಅದ್ರ ಒಂಥರ ಇದೆಲ್ಲ ಬಾಯ್ಸ್ಗೆ ಒಂಥರ ಗೊತ್ತಿರುತ್ತೆ, ಮಸ್ತ್ ಮಜಾ ಇರುತ್ತಿವಲ್ಲ ಗೈಸ್. ಸೊ ಇವಾಗ ಮನೆಗೆ ಬಂದೆ ಗೈಸ್. ವಿಜಯ್ ಕೂಡ ಬಂದಿದ್ದ. ವಿಜಯ್ ಹತ್ರ ಮಾತಾಡ್ಕೊಂಡು ಟೀ ಕುಡ್ಕೊಂಡು
ಜಿಮ್ಮಿಗೆ ನಾನು ಹೋಗೋಕ್ಕಾಗಿಲ್ಲ, ಅವನು ಹೋದ. ಬಿಕಾಸ್ ನಾನು ಆಲ್ರೆಡಿ ಬೆಳಗ್ಗೆ ಈಗ ಮಧ್ಯಾಹ್ನ ಹೋಗಿದ್ನಲ್ಲ, ಅಲ್ಲೇ ಕಾರ್ಡಿಯೋ ಮಾಡಿದ್ದೆ. ಇವಾಗೆಲ್ಲ ಆಗಿ ಮನೆಗೆ ಬಂದಿದ್ದೀನಿ. ವಿಡಿಯೋ ಬೇರೆ ಅಪ್ಲೋಡ್ ಮಾಡಬೇಕು, ಆದರೆ ವೈಫೈ ಯಾಕೋ ಸ್ಲೋ ಐತಿ ಇವತ್ತು. ಅದಕ್ಕೆ ಇವಾಗ ಇನ್ನೊಂದು ಸರಿ ಟ್ರೈ ಮಾಡ್ತೀನಿ. ಇವಾಗ ಅಪ್ಲೋಡ್ ಮಾಡಿಬಿಡ್ತೀನಿ. ಆಮೇಲೆ ಅಷ್ಟೇ, ಇವತ್ತು ಬಂದೆ. ಇವಾಗ ಊಟ ತಿಂದ್ಬಿಟ್ಟು 2 ಚಪಾತಿ ಎಷ್ಟು ನಂದು 2400 ಕ್ಯಾಲರೀಸ್ ಇರೋದು. ಬಟ್ -500 ಅಂದರೆ 1900. ನಂದು ಅರೌಂಡ್ 1800-1900 ಆಗುತ್ತೆ ಇವಾಗ ತಿಂದರೆ. ಅಷ್ಟೇ, ಕ್ಯಾಲರೀಸ್ ಎಲ್ಲ ಕರೆಕ್ಟಾಗಿ ಮೇಂಟೈನ್ ಆಗ್ತಾಯಿದೆ. ನೋಡೋಣ ಏನಾಗುತ್ತೋ ಏನು ಕಥೆನೋ. ನಾವು ಆ ಚಾಲೆಂಜ್ನ ಆ್ಯಕ್ಸೆಪ್ಟ್ ಬೇರೆ ಮಾಡಿದ್ದೀವಿ. ಅದನ್ನ ಪೂರ್ತಿ ಮಾಡ್ತೀವೋ ಇಲ್ಲ ಸೆಂಟ್ರಲ್ಲೇ ಬಿಡ್ತೀವೋ ಗೊತ್ತಿಲ್ಲ. ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ ಪೂರ್ತಿ ಮಾಡೋಕ್ಕೆ. ಅಷ್ಟೇ, ನಿಮ್ಮ ಸಪೋರ್ಟ್ ಬೇಕು ಅಷ್ಟೇ ಗೈಸ್. ಇವತ್ತು ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮ್ಯಾಕ್ಸಿಮಮ್ ಶೇರ್ ಮಾಡಿ, ಸೊ ದ್ಯಾಟ್ ಬೇರೆಯವ್ರು ಕೊಡೋ ವೀಡಿಯೋನ ನೋಡಿ ಅವ್ರಿಗೆ ಇಷ್ಟ ಆಗ್ಬೋದು. ಆಮೇಲೆ ಯಾವುದೇ ವೀಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ, ಸೊ ದಟ್ ನನಗೂ ಗೊತ್ತಾಗುತ್ತೆ. ಆಮೇಲೆ ನಾನು ಅದ್ರಲ್ಲಿ ಸರಿ ಮಾಡ್ಕೊಬೋದು. ಅಷ್ಟೇ, ಎಲ್ಲರಿಗೂ ಬಾಯ್, ಸಿ ಯು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.